7ನೇ ದಿನಕ್ಕೆ ಕಾಲಿಟ್ಟಿದೆ ಅನ್ನದಾತರ ಪ್ರತಿಭಟನೆ. ರಾಷ್ಟ್ರ ರಾಜಧಾನಿಯಲ್ಲಿ ರೈತರ ಕಿಚ್ಚು ಇನ್ನೂ ಆರಿಲ್ಲ. ಹರಿಯಾಣ, ಪಂಜಾಬ್ನಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತ ಆಗಿದೆ. ಪಂಜಾಬ್ನಲ್ಲಿ ಫೆಬ್ರವರಿ 24ರವರೆಗೆ ಇಂಟರ್ನೆಟ್ ಸೇವೆ ಸ್ಥಗಿತ. ರೈತರು ಸರ್ಕಾರದ ನಡುವೆ 4ನೇ ಸುತ್ತಿನ ಮಾತುಕತೆಯೂ ವಿಫಲ ಆಗಿದೆ. ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ರೈತ ಮುಖಂಡರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಫೆಬ್ರವರಿ 21ನೇ ತಾರೀಕು ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಉತ್ತರಾಖಂಡ್ ರಾಜ್ಯಗಳಲ್ಲಿ ರೈತರು ಪ್ರತಿಭಟನೆ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭಾರತೀಯ ಕಿಸಾನ್ ಸಂಘದ ನಾಯಕ ರಾಕೇಶ್ ಟಿಕಾಯತ್ ಈ ಘೋಷಣೆ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಹಳಿ ತಪ್ತಾ ಇದೆಯಾ ಉತ್ತರ ಅನ್ನದಾತರ ಪ್ರತಿಭಟನೆ. ರೈತರ ಟ್ರ್ಯಾಕ್ಟರ್ಗಳಲ್ಲಿ ಖಲಿಸ್ತಾನಿ ಉಗ್ರರ ಫೋಟೋಗಳಿವೆ. ಪೊಲೀಸರ ಮೇಲೆ ಕತ್ತಿ ಬೀಸಿದ ನಿಹಾಂಗ್ ಸಿಕ್ಕರು. ಕಿಡಿಗೇಡಿಗಳು ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ರೈತರ ಹೋರಾಟದ ಹಿಂದೆ ಖಲಿಸ್ತಾನಿಗಳ ಕೈವಾಡ ಇದೆಯಾ? ಹಾಗಾದ್ರೆ ಪ್ರತಿಭಟನೆ ದಾರಿ ತಪ್ಪಿ ಬೇರೆಡೆಗೆ ಸಾಗುತ್ತಾ ಇದೆಯಾ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಪ್ರಶಾಂತ್, ಕಳೆದ ಬಾರಿಯೂ ಕೂಡ ಹಿಂಗಿದ್ದೇ ಒಂದು ಘಟನೆಯನ್ನ ನಾವು ನೋಡಿದ್ವಿ. ಸೇಮ್ ರಿಪೀಟ್ ಆಗ್ತಾ ಇದೆ. ನೋಡಿ, ಅವನ ಪಂಜಾಬ್ನಲ್ಲಿ ಒಂದು ರೀತಿಯ ಆ್ಯಂಟಿ ಸೆಂಟರ್ ಪಾಲಿಟಿಕ್ಸ್ ನಡೀತಾ ಇದೆ ಮತ್ತು ಜನತೆಯಲ್ಲೂ ಕೂಡ ನರೇಂದ್ರ ಮೋದಿಯವರ ಜನಪ್ರಿಯತೆ ಅತ್ಯಂತ ಕಡಿಮೆ ಇರುವ 2 ರಾಜ್ಯಗಳನ್ನು ತೆಗೆದುಕೊಂಡ್ರೆ ಒಂದು ತಮಿಳುನಾಡು, ಒಂದು ಪಂಜಾಬ್. ಸೊ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಬಂತು, ಕಾಂಗ್ರೆಸ್ ಹೋಗಿ. ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಬಂದ ನಂತರ ಈ ರೈತರ ಪ್ರತಿಭಟನೆಗಳು ಕೂಡ ಜಾಸ್ತಿ ಆದವು. ಈಗ ರೈತರು ಚುನಾವಣೆಯ ಘೋಷಣೆ ಆಗುವ 15 ದಿನದ ಮುಂಚೆ ಬಂದು ದಿಲ್ಲಿಯಲ್ಲಿ ಕುಳಿತಿದ್ದಾರೆ. ಬೇಡಿಕೆ ಏನು? ಬೇಡಿಕೆ ಇರತಕ್ಕಂಥದ್ದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಲೀಗಲೈಸ್ ಮಾಡಬೇಕು. ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಯಾವ ಸರ್ಕಾರಕ್ಕೂ ಮಾಡಲಿಕ್ಕೆ ಆಗದ ಕೆಲಸ ಅದು. ಯಾಕಂದರೆ ಇವತ್ತು ನೀವು ಟೋಟಲ್ ರೈತರ 6-7% ಜನರಿಗೆ MSP ದೊರೆಯುತ್ತೆ. ನೀವು MSP ಲೀಗಲೈಸ್ ಮಾಡಿದಾಗ ಎಲ್ಲವೂ ಹಾರ್ಟಿಕಲ್ಚರ್ನಿಂದ ಹಣ್ಣು ಎಲ್ಲದಕ್ಕೂ MSP ಕೊಡಬೇಕಾಗತ್ತೆ. MSP ಅಷ್ಟು ಹಣ ಸರ್ಕಾರದ ಬಳಿ ಇದೆಯಾ? ಅಷ್ಟು ಹಣವನ್ನು ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಕೂಡ ಪ್ರಶ್ನೆ. ಕಾಂಗ್ರೆಸ್ 2011ರಲ್ಲೇ MSP ಲೀಗಲೈಸ್ನ ಬಿಲ್ ಇತ್ತು. ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ನಾವು ಮಾಡಿಬಿಡ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ರೈತರ ಪ್ರತಿಭಟನೆಯ ಒಟ್ಟಾರೆ ಕೂಗಿನಲ್ಲಿ ಒಂದು ವಾಸ್ತವಾಂಶಗಳು ಇವೆ. ಕೃಷಿ ಕ್ಷೇತ್ರದ ಡಿಸ್ಟ್ರೆಸ್ ಇದೆ, ರೂರಲ್ ಡಿಸ್ಟ್ರೆಸ್ ಇದೆ. ಇವೆಲ್ಲವೂ ರೈತರ ಪ್ರತಿಭಟನೆಯಲ್ಲಿ ಪ್ರತಿಬಿಂಬಿತ ಆಗ್ತಾ ಇದೆ. ಅದರ ಜೊತೆಗೆ ಪಂಜಾಬ್ನಲ್ಲಿನ ಖಲಿಸ್ತಾನ್ ಮೂಮೆಂಟ್ ಕೂಡ ಇದರ ಒಂದು ಸಪೋರ್ಟ್ಗೆ ನಿಂತಿದೆ. ಕೆನಡಾದಲ್ಲಿ ಏನು ಖಲಿಸ್ತಾನಿಗಳಿದ್ದಾರೆ ಅವರು ಇದಕ್ಕೆ ಸಪೋರ್ಟಿಗೆ ನಿಂತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ರಾಕೆಟ್ ಸೈನ್ಸ್ ಏನೂ ಬೇಕಾಗಿಲ್ಲ. ಆದರೆ ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಚುನಾವಣೆಗೆ ಮುಂಚೆ ಇವರನ್ನು ವಾಪಸ್ ಹೋಗುವಂತೆ ಮಾಡುತ್ತಾ, ಅಥವಾ ಚುನಾವಣೆ ಮುಗಿಯುವವರೆಗೆ ಈ ರೀತಿಯ ಒಂದು ಸಂಘರ್ಷ ದಿನಂಪ್ರತಿ ನಡೆಯುತ್ತಾ, ಅದು ಪಾಲಿಟಿಕ್ಸ್ ಮೇಲೆ ಅದರ ಪರಿಣಾಮ ಏನು? ಯಾಕಂದರೆ ಬೇಡಿಕೆಗಳನ್ನು ಯಾವುದೇ ಸರ್ಕಾರ ಈ ಹಂತದಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸಲ್ಲ. ಸ್ಪೆಷಲಿ MSP ಲೀಗಲೈಸ್ ಮಾಡ್ತಕ್ಕಂಥ ಒಂದು ಬೇಡಿಕೆ. ಹೀಗಾಗಿ ಇದು ಈ ಪ್ರತಿಭಟನೆ ಕೈ ಮೀರಿ ಖಲಿಸ್ತಾನಿಗಳ ಕೈಗೆ ಹೋಗದಂತೆ, ಪ್ರತ್ಯೇಕತಾವಾದಿಗಳೆಲ್ಲ ಅದರಲ್ಲಿ ನುಸುಳದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ಕೂಡ ರೈತ ಸಂಘಟನೆಗಳ ಮೇಲಿದೆ. ಆಗ ಇದರ ಕ್ರ್ಯಾಕ್ಡೌನ್ ಮಾಡುವ ಪ್ರಯತ್ನವನ್ನು ಸರ್ಕಾರ ಕೂಡ ಮಾಡಬಹುದು. ರೈಟ್. ಮುಂದಿನ ದಿನಗಳಲ್ಲಿ ರೈತರ ಈಗಾಗಲೇ 4 ಸಂಧಾನ ಸಭೆಗಳು ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ UP ಬಿಟ್ಟರೆ ಬೇರೆ ಕಡೆ ಇದರ ಅಷ್ಟೊಂದು ಕೂಗು ಕೇಳಿ ಬರ್ತದೆ. ಬಟ್ ದೆಹಲಿಗೆ ಹತ್ರ ಇರೋದ್ರಿಂದ ಇದರ ಇಫೆಕ್ಟ್ ದೆಹಲಿಯ ಮೇಲೆ ಜಾಸ್ತಿ ಆಗ್ತಾ ಇದೆ. 4 ಸಭೆಗಳಾಗಿವೆ. ಎಸ್ಪೆಷಲಿ ಜಾಟ್ ಸಿಖ್ರಿದಾರಲ್ಲ, ಇವರು ಈ ಪ್ರತಿಭಟನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರೈಟ್. ಮುಂದಿನ ದಿನಗಳಲ್ಲಿ ಸಂಧಾನ ಸಭೆ ಯಶಸ್ವಿ ಆಗುತ್ತಾ? ಒಪ್ಕೊಳ್ತಾರಾ ರೈತರು? ನೋಡೋಣ. ಒಂದು ಚಿಕ್ಕ ಬ್ರೇಕ್ ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.